ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರಪ್ಷನ್ ಯೂಟ್ಯೂಬ್ ಚಾನಲ್. ಏನಿಲ್ಲ, ಸಿಂಪಲ್ಲು. ನಾನು ನನ್ನ ತಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ರಿ. ಬುಲೆಟ್ ತೊಗೊಂಡಾಗಿಂದ ಹೋಗಬೇಕು ಅಂತಿದ್ದ, ಹೋಗೋಕ್ಕಾಗಿಲ್ಲ. ಅದಕ್ಕೆ ನಾನು ನನ್ನ ತಮ್ಮ ಪ್ಲ್ಯಾನ್ ಮಾಡ್ಕೊಂಡು ಇವತ್ತು ಹೊರಟಿದ್ದೀವಿ. ಹೋಗ್ತಾ ಮಾತಾಡೋಣ. ಆನ್ ದಿ ವೇಲಿ ಬರೀವೋಣ. ಬೆಳಗ್ಗೆ 5 ಗಂಟೆಗೆ ರೆಡಿ ಆದ್ರೂ ಇಷ್ಟೊತ್ತಾಗೋಯ್ತು ಹೋಗೋದು. 6 ಗಂಟೆ ಆಗಿಬಿಟ್ಟಿದೆ. ಪಾಪ ಅವನು 5:30 ಕಾಯ್ಕೊಂಡು ಕೂತಿದ್ದೇನೆ. ಹೋಗ್ತಾ ಇದ್ದೀನಿ. ಅಲ್ಲೋಗಿ ನಮ್ಮ ಮನೆ ಹತ್ರ ಹೋಗಿ ನಾನು ಆ್ಯಕ್ಟಿವ್ ನಿಲ್ಲಿಸಿ ಅಲ್ಲಿಂದ ಬುಲೆಟಲ್ಲಿ ಹೋಗೋಣ ಬನ್ನಿ. ಫೈನಲಿ ನಮ್ಮ ಮನೆ ಹತ್ರ ಬಂದೆ. ನೋಡಿ, ನನ್ನ ತಮ್ಮನ ಬುಲೆಟ್ ನಿಂತಿದೆ ರೆಡಿ ಆಗಿ. ಅವಾಗ ಆಲ್ರೆಡಿ ನೋಡಿ ನಿಲ್ಲಿಸಿದ್ದಾನೆ. ಇವಾಗ ಹೊರಟಿದ್ದೀವಿ ನಾನು ನನ್ನ ತಮ್ಮ ಬೈಕಲ್ಲಿ. ಇವಾಗ ನಮ್ಮ ಏರಿಯಾ ಬಿಡ್ತಾ ಇದ್ದೀವಿ. ಹೋಗಿ ಪೆಟ್ರೋಲ್ ಬಂಕಲ್ಲಿ ಫ್ಯೂಯಲ್ ಹಾಕ್ಸ್ಕೊಂಡು ಈಗ ಹೊರಡೋದೆ. ಅವ್ರಿಗೆ ಗಾಡಿ ಕೊಟ್ಬಿಟ್ಟಿದ್ದೀನಿ, ಯಾಕಂದರೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಜ್ಞಾನಿಕೆ ಓಡ್ಸೋಕೆ ಬರೋಲ್ಲ, ನನಗೆ ನೀಟಾಗಿ ಓಡ್ಸೋಕೆ ಬರಲ್ಲ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ದಾನೆ. ಇಲ್ಲಿ ನೋಡ್ರೆ ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ. ಹಾಕ್ಸಪ್ಪ ಪೆಟ್ರೋಲು. ಎಷ್ಟೋಗಿ ಹಾಕ್ಸ್ತಾ ಇದೆಯಾ? ಕ್ಯಾಶಾ? ಲಕ್ಪತಿಯಪ್ಪ ನೀನು ಹಾಕ್ಸು. ಬುಲೆಟ್ ಇಸ್ಕೊಂಡಿದ್ಯಾ? ನೋಡಿ ಬುಲೆಟ್ ಹೆಂಗಿದೆ. ಎಷ್ಟು ಹಿಡಿಯುತ್ತೆ? 13 ಲೀಟ್ರು. 13 ಲೀಟ್ರ್ ಹಿಡಿಯುತ್ತಾ ಇದು? ಪೆಟ್ರೋಲ್ ಹಾಕ್ಸ್ಕೊಂಡು ಹೋಯ್ತಾ ಇದ್ದೀವಿ. ವಸಂತಪುರ ನೋಡಿದ್ದೀರಾ? ಬಾಬಾ ದೇವಸ್ಥಾನ. ಯಾರ್ಯಾರು ಗೊತ್ತು ಕಮೆಂಟ್ ಮಾಡಿ. ನೋಡಿ, ಇದೇ ಬಾಬಾ ದೇವಸ್ಥಾನ. ಗಾಳಿ ಸೌಂಡು ಜಾಸ್ತಿ ಸ್ವಲ್ಪ. ಇದು ನಮ್ಮ ಹಳೆ ಏರಿಯಾ ವಸಂತಪುರ. ಇಲ್ಲೇ 15-16 ವರ್ಷ ಇದ್ರಿ. ನೋಡಿ, ಆಂಜನೇಯ ಸ್ವಾಮಿ ದೇವಸ್ಥಾನ ಫುಲ್ಲು. ಈ ರೋಡಲ್ಲೇ ನಮ್ಮ ಹಳೆ ಜಿಮ್ಮು ಈಗಲ್ ಫಿಟ್ನೆಸ್ ಅಂದ್ಬಿಟ್ಟು ಆ ರೋಡಲ್ಲೇ ಹೋಗ್ತಾ ಇದ್ದು. ಇವಾಗ ಬೇರೆ ಕಡೆ ಹೋಗ್ತಾ ಇದೀನಿ. ನೋಡಿ, ಇದೇ ವಸಂತಪುರ ಆರ್ಚ್. ಬಿಸಿಲು ಬಂದೇ ಬಿಡ್ತು. ನಾವು ಎಷ್ಟೇ ಬೇಗ ಎದ್ರು 5 ಗಂಟೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಇಷ್ಟೊತ್ತಾಗೋಯ್ತು. ಅವ್ನು ರೆಡಿಯಾಗಿ ಕೂತಿದ್ದ, ಬಟ್ ನಂದೇ ಲೇಟ್ ಆಗೋಯ್ತು ಬರೋದು. ಏನು ಮಾಡೋಕ್ಕಾಗತ್ತೆ, ಒಂದು ಕಡೆ ಹೋಗ್ಬೇಕಾರೆ ಹಾಗೆ ಆಗುತ್ತೆ ಲೇಟ್. ಉತ್ರಳ್ಳಿ ಅವಾಗಲೇ ಆಲ್ರೆಡಿ ಐಫೋನು ಫ್ರೆಂಡ್ಸ್ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡ್ತಾ ಇದೆ. ವೀಡಿಯೋಸ್ ಮಾಡಿ ನಾವು ಡಿಲೀಟ್ ಮಾಡಿದ್ರೆ ಅದು ಇಟ್ಕೊಂಡಿರ್ತೀನಿ ಜಾಸ್ತಿ. ಅದರಿಂದ ಏನಾಗಿದೆ, ಸ್ಟೋರೇಜ್ ಫುಲ್ ಆಗಿದೆ. ಅದಕ್ಕೆ ಸ್ಟೋರೇಜ್ ಡಿಲೀಟ್ ಮಾಡಿ ಇವಾಗ ರೀಚ್ ಸ್ಟಾರ್ಟ್ ಮಾಡಿದ್ದೀವಿ. ಉತ್ರಳ್ಳಿ ಸರ್ಕಲ್ಲು, ಉತ್ರಳ್ಳಿ ಗೌರ್ಮೆಂಟ್ ಸ್ಕೂಲ್ ಇದು. ಇವಾಗ ಇನ್ನೂ ನೀಟಾಗಿ ಕಟ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ, ಉತ್ರಳ್ಳಿ ಸರ್ಕಲ್ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಭಗವಂತ ಒಳ್ಳೇದು ಮಾಡೋ. ಇವನು ಇವಾಗ ಬುಲೆಟ್ ತೊಗೊಂಡಿರೋದಕ್ಕೆ ಹೆಲ್ಮೆಟ್ ಹಾಕ್ಕೊಂಡು ಸೇಫ್ಟಿ ಮಾಡ್ತಾ ಇದ್ದಾನೆ. ಬಟ್ ಅದೇ ನಾನು ಆ್ಯಕ್ಟಿವ್ ಆಗಿರೋದು ಒಂದು ಆಕ್ಸೆಸ್ ಇದೆ, ಅದರಲ್ಲಿ ಓಡಾಡ್ಬೇಕಾರೆ ಅದ್ರಲ್ಲಿ ಫೈನೇ ಒಂದೊಂದು ಜಾಸ್ತಿ ಇದೆ. ಆ ಥರ ಓಡಾಡಿದ್ದಾನೆ. ಇವಾಗ ಹೊಸ ಬುಲೆಟ್ ತೊಗೊಂಡು ಆದಮೇಲೆ ಹೆಲ್ಮೆಟ್ ಹಾಕ್ಕೊಳ್ಳೋ ಅಂತೆಲ್ಲ ಹೇಳ್ತಾ ಇರೋದು. ನೋಡಿ ಸೇಫ್ಟಿ ಹೆಂಗೆ ಮಾಡ್ತಾನೆ. ನೋಡಿ, ಕನ್ನಡ ರಾಜ್ಯೋತ್ಸವದ್ದು ಬೋಟ ಹಾಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಶಂಕರಣ್ಣನ ಬರ್ತಡೇ, ಎಲ್ಲ ಕಡೆ ಜೋರು ಇರುತ್ತೆ ಇವತ್ತು. ಹೋಗ್ತಾ ಹಂದಿವೇಲಿ ಎಲ್ಲೆಲ್ಲಿ ಶಂಕರಣ್ಣನ ಫೋಟೋ ಹಾಕಿ ಇವತ್ತು ಹಬ್ಬ ಮಾಡ್ತಾ ಇರ್ತಾರೆ. ನೋಡಿ, ಉತ್ರಳ್ಳಿ ಕೆರೆ ಇದು, ಲೇಕ್. ಸೂರ್ಯ ಒಂದೇ ಬಿಟ್ಟ. ಸೂರ್ಯ, ನಾವು ಸೂರ್ಯ ಬರೋಕ್ಕೆ ಮುಂಚೆ ಎದ್ದಿದ್ದು, ಸೂರ್ಯನೇ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಗಾಡಿ ಓಡಿಸ್ತಾ ಇಲ್ಲ, ವೀಡಿಯೋ ಮಾಡಬೇಕಲ್ಲ, ಅದಕ್ಕೋಸ್ಕರ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಅದು ಓಡಿಸ್ತೀವಿ, ಆಮೇಲೆ ಅಲ್ಲಿ ಹೋಗ್ತಾ ಓಡಿಸ್ತೀವಿ. ನೋಡಿ, ಇದು ಜಮಾನ್ದಲ್ಲಿ ನಾವು ಮ್ಯಾರೇಜ್ ಆಗಕ್ಕೆ ಮುಂಚೆ ಹುಡುಗರೆಲ್ಲ ಸೇರ್ತಾ ಇದ್ದು ಒಂದು ಜಾಗ ತೋರಿಸ್ತೀನಿ. ನೋಡಿ, ಇದು ಹೈದರಾಬಾದಿ ಡಾಬಾ ಅಂತ. ಉತ್ರಳ್ಳಿಲಿರೋರು ಈ ಸರೌಂಡಿಂಗಲ್ಲಿ ಗೊತ್ತಿರುತ್ತೆ. ಅವಾಗೆಲ್ಲ ಇಲ್ಲೇ ಇರ್ತಾ ಇದ್ವಿ. ಗೊತ್ತಾಯ್ತು ಅನ್ಕೋತೀನಿ. ಅಂತವಿದ್ದು ಕೆಂಗೇರಿ ರೀಚ್ ಆಗಿ ನೋಡಿ, ಫ್ಲೇವರು ಉಳ್ಳಾಳಿಗೆ ಹೋಗೋ ಫ್ಲೇವರು. ಓ ರಾಜ, ಏನಪ್ಪ ಹಿಂಗೆ ಓಡಿಸ್ತಾ ಇದೆಯಾ ಇಷ್ಟು? ನೋಡಿ, ಬುಲೆಟಲ್ಲಿ ಹೋಗೋ ಗದ್ದೆ ಬೇರೆ. ನೋಡಿ ಹಿಂಗೆ ಹೋಗ್ತಾವನೆ.
ಶೃಂಗೇರಿ ಮೆಟ್ರೋ ಸ್ಟೇಷನ್. ಏನಪ್ಪ ಇಲ್ಲಿ ನುಗ್ಸ್ತಾವನೆ. ಏನಪ್ಪ ಈ ಥರ ರಾಜ ರಚಿಕೆದು ಬಿಟ್ಟಿದ್ದಾನೆ. ಏನಿವತ್ತು ಇಷ್ಟೊಂದು ಟ್ರಾಫಿಕ್ಕು? ಭಾನುವಾರ ಇವತ್ತು ಔಟ್ ಸೈಡ್ ಹೋಗೋರು, ಮೈಸೂರು ರೂಟ್ ಹೋಗೋರು ತುಂಬ ಜನ ಹೋಗ್ತಾ ಇರ್ತಾರೆ. ಇಲ್ಲಿ ಎಲ್ಲ ಭಾನುವಾರದತ್ತು ಫುಲ್ ಬೈಕ್ ರೈಡರ್ಸ್ ಎಲ್ಲ ಫುಲ್ಲು ಬುಲೆಟ್ ರೈಡ್ ಹೋಗ್ತಾ ಇದ್ದಾರೆ. ನಾವು ಬುಲೆಟ್ ರೈಡೇ. ಶೃಂಗೇರಿ ವಿಘ್ನ ವಿನಾಯಕ ಪಂಚಮುಖಿ ವಿಘ್ನ ವಿನಾಯಕ ದೇವಸ್ಥಾನ ನೋಡ್ಕೊಳ್ಳಿ. ನೋಡಿ ಹಿಂಗಿದೆ ವಿಘ್ನ ವಿನಾಯಕ. ಎಲ್ರಿಗೂ ಒಳ್ಳೇದು ನೋಡೋದು. ನೋಡಿ ಇದಕ್ಕೆ 5 ತಲೆ ವಿಘ್ನ ವಿನಾಯಕ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಕೆಂಗೇರಿ ಹಾಸ್ಪಿಟಲ್ಲು. ಅದೇ ಹಾಸ್ಪಿಟಲ್ ವಿತ್ ಕಾಲೇಜ್ ಇದು. ಅಂತೂ ಇದ್ದು ಕೆಂಗೇರಿ ಬಂದ್ರಿ. ಮೇಲೆ ಹೋಗೋಕ್ಕಾಗಲ್ಲ, ಯಾಕಂದರೆ ಬೈಕ್ ಬಿಡಲ್ಲ ಮೇಲ್ಗಡೆ ಹೈವೇಲಿ. ಅದರಿಂದ ನಾವು ಸರ್ವಿಸ್ ನೋಡೋದು ಹೋಗ್ತಾ ಇದ್ದೀವಿ. ಅಲ್ಲಿ ಅವನಿಗೆ ಏನೋ ಥರ ಆಚೆ ಹೋಗ್ತಾ ಇದ್ದಾನ ಹುಡುಗನಿಗೆ. ಟೋಲ್ ಹತ್ರ ಬಂದ್ರಿ. ನಾವು ಹಂಗೆ ಬಂದಿದ್ರೆ ಅವಾಗೆಲ್ಲ ಹಂಗೆ ಬರ್ತಾಯಿದ್ರಿ. ಅವಾಗೆಲ್ಲ ಟೋಲ್ ಇರಲಿಲ್ಲ, ಅದೇ ರೋಡಲ್ಲಿ ಹೋಗ್ತಾಯಿದ್ರಿ. ಟೋಲ್ ಆದಮೇಲೆ ಆ ರೋಡಲ್ಲಿ ಹೋಗೋಕ್ಕಾಗಲ್ಲ. ಅದರಿಂದ ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಭಾನುವಾರ ಆಗಿರೋದ್ರಿಂದ ಫುಲ್ಲು ಸರ್ವಿಸ್. ಬಿಡ್ದಿಗೂ ಬಂದ್ಬಿಟ್ರಿ. ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ನೋಡ್ಕೊಂಡು ಹಾಗೆ ನೋಡಿದೆ. ಇಡ್ಲಿ ತಿನ್ನೋಣ ಅಂದರೆ ನನ್ನ ತಮ್ಮಂಗೆ ನಿಲ್ಲಿಸ್ಲಿಲ್ಲ. ಅಡಿಗೆ ಮಾಡ್ಬಿಟ್ಟಿದೆ ಬಾರೋ ಮುದ್ದೆ ಎಲ್ಲ ತಿನ್ಕೊಳ್ಳೋಣ ಅಂತ ಹೋದ್ರಿ. ಏನು ಬಿಡ್ದಿಲ್ಲಿ ಎಷ್ಟು ತಟ್ಟೆ ಇಡ್ಲಿಗಳಿದೆ. ಎಲ್ಲಿ ತಿನ್ನೋದು ಅಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದ್ರ ಟೇಸ್ಟ್ ಎಲ್ಲಿ ಕೊಡ್ತಾರೋ ಅಲ್ಲಿ ತಿನ್ನೋಣ ಅಷ್ಟೇ. ಟೀ ಕುಡಿಯೋಣ ಅಂತ ನಿಲ್ಸಿದ್ರಿ ಬಿಡ್ದಿಲಿ. ಕೂದಲೆಲ್ಲ ಹೆಲ್ಮೆಟ್ ಹಾಕ್ಕೊಂಡು ಪೂರ್ತಿ ಒಂಥರ ಆಗ್ಬಿಟ್ಟಿದೆ. ಹೆಲ್ಮೆಟ್ ಹಾಕಿ ತುಂಬ ದಿವಸ ಆಯಿತು ತಲೆಗೆ, ಅದರಿಂದ ಒಂಥರ ಆಗ್ಬಿಟ್ಟಿದೆ. ಕೂತ್ಕೊಳ್ಳೋಕ್ಕಾಗಲ್ಲಪ್ಪ ಗಾಡಿಗಳಲ್ಲಿ. ಸೂರ್ಯ ಬಾಪ ನೋಡಿ, ಸೂರ್ಯ ಅವರು ಆಗಮನಿಸಿದ್ದಾರೆ. ನನ್ನ ತಮ್ಮ ಅಲ್ಲಿ ನಿಂತವನು. ಇಲ್ಲೇ ಟೀ ಕುಡಿಯೋಕೆ ಹಾಕಿದ್ದೀವಿ. ಟೀ ಕುಡಿಯೋಣ ಅಂದ್ಬಿಟ್ಟು. ಏನು ಮಾಡೋದು, ಫುಲ್ಲು ಡಯಟಲ್ಲಿದ್ದೀವಪ್ಪ. ಅದಕ್ಕೆ ನೀನು ಕುಡಿಚಾ ಎಣ್ಣೆ ಫ್ರೆಂಡ್ಸಿನು ಡಯಟ್ ಬಂದ್ಬಿಟ್ಟು ಎಲ್ಲ ಚೇಂಜಸ್ ಬೇಕು. ಎಣ್ಣೆ ಹೊಡಿಯೋದು ಒಂದು ಟೈಮು, ಎಣ್ಣೆ ಬಿಡೋದು ಒಂದು ಟೈಮ್ ಅಲ್ವಾ? ಅದರಿಂದ ದುಡ್ಡು ಬಿಡಿದೀವಪ್ಪ. ಮಳ್ಳ ಕೂತವನು ಇವನು ಸಾಚ. ಇವನು ದುಡ್ಡು ಕುಡ್ಕಾವನು ಫ್ರೆಂಡ್ಸುನು. ನೋನಲ್ಲ ಅವನು ನೋಡೋಕೆ ಹಿಂಗೆ ಅವನು ಅಷ್ಟೇ. ದುಡ್ಡು ಕುಡ್ಕಾವನು. ಗುರುನೇ ಅವನು ಫ್ರೆಂಡ್ಸ್. ಹಾಂ ನೋಡಿ, ನಮ್ಮ ಕಡೆ ತಿರುಗಿಸ್ತಾನೆ. ಚೆನ್ನಾಗಿದೆ ಟೀ. ನೋಡಿ ಇದು ಬಿಡ್ದಿ ರೋಡು. ಇಲ್ಲಿ ಟೀ ಚೆನ್ನಾಗಿ ಮಾಡ್ತಾರೆ ನೋಡಿ. ಟೇಸ್ಟು ಚೆನ್ನಾಗಿದೆ. ತುಂಬ ದಿವಸ ಆಗಿತ್ತು ಬೈಕ್ ರೈಡ್ ಮಾಡಿ. ಇವಪ್ಪ ಸ್ವಾಮಿ ಕೂತ್ಕೊಳ್ಳೋಕ್ಕಾಗಲ್ಲ ಟೂ ವೀಲರಲ್ಲಿ. ಅಷ್ಟು ಹೀಟು. ಆಮೇಲೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ ಟೂ ವೀಲರ್ ಜಾಸ್ತಿ ಟ್ರಾವೆಲ್ ಮಾಡಿದ್ರೆ. ನಮ್ಗೆ ಅಭ್ಯಾಸ ತಪ್ಪಿಬಿಟ್ಟಿದೆ. ಫಸ್ಟ್ ಎಲ್ಲ ಮಾಡ್ತಾಯಿದ್ದೆ, ಬಟ್ ಇವಾಗ ಅಭ್ಯಾಸ ತಪ್ಪಿಬಿಟ್ಟಿದೆ. ಅಪ್ರೂಪಕ್ಕೆ ಮಾಡ್ತಾ ಇರೋದ್ರಿಂದ ಆ ಬುಲೆಟ್ ಬಗ್ಗೆನೇ ಒಂದು ಮಿನಿ ಲಾಗ್ ಮಾಡಾಕ್ತೀನಿ. ನನ್ನ ತಮ್ಮಂದು ಚೆನ್ನಾಗಿದೆ. ಯೂಟ್ಯೂಬ್ ಜೋಶಲ್ಲಿ ಅಣ್ಣ ಟೀ ಕುಡಿಬೇಕಾದ್ರೆ ಫುಲ್ಲು ಶರ್ಟ್ ಮೇಲೆ ಗಾಡಿ ಎತ್ಕೊಂಡೆ. ಸರಿ ಹತ್ರ ಹೋಗೋಣ ಅಂದ್ಬಿಟ್ಟು ಹೊರಟ್ರಿ. ಹೋಗ್ತಾ ರಾಮನಗರ ಸಿಕ್ತು. ಸೈಡಲ್ಲೆಲ್ಲ ಫುಲ್ಲು ವೀವ್ ಅಂದ್ಕೊಳ್ಳಿ, ಸಖತ್ ವೀವು. ರೈಟ್ ಸೈಡಲ್ಲಿ ಬೆಟ್ಟಗಳು, ಲೆಫ್ಟಲ್ಲಿ ತೆಂಗಿನ ಮರಗಳು, ಒಳ್ಳೆ ಗುಡ್ ವೈಬು. ಅದೇ ಒಂಥರ ಏನೋ ಒಂಥರ ಗಾಡಿ ಓಡಿಸ್ಬೇಕಾದ್ರೆ ಈ ಥರ ವೈಬ್ಸ್ ಇದ್ದರೆ ಇನ್ನೂ ಚೆನ್ನಾಗಿ ಓಡಿಸ್ಬೋದು. ನೋಡಿದ್ರಲ್ಲ ನನ್ನ ತಮ್ಮ ವೀಡಿಯೋ ಹಿಡಿಯೋ ಅಂದರೆ ರೀಲ್ಸ್ ಥರ
ಮಧ್ಯೆ ಟ್ರೈನು. ನಮ್ಮ ಗಾಡಿ ನಿಲ್ಸ್ತೀವಿ ನೋಡಿ, 5 ಜನ ನಿಂತವ್ರು. ಅಂತೂ ಇಂತೂ ಮದ್ದೂರಿಗೆ ರೀಚ್ ಆಗಿದ್ದೀವಿ ನೋಡಿ. ಮದ್ದೂರು ಟಿಫನ್ಸು, ಮೆಕ್ಡೊನಾಲ್ಡ್ಸು ಪೂರ್ತಿ. ಇವಾಗ ಎಷ್ಟು ಟೈಮ್ 8:30 ಆಯಿತು. ನಾವು ಬಿಟ್ಟಾಗ 7 ಕಾಲಾಗಿತ್ತು ಮನೆ. ಬಟ್ 8:30 ತಗೋತು. ಸರಿ ಆಯಿತು ಅಂತ ಹೋಗ್ತಾ ಇದ್ದೇನೆ. ಮದ್ದೂರಲ್ಲಿ ಒಳ್ಳೆ ವ್ಯೂಸ್ ನೋಡ್ಕೊಂಡು 1.5 ಅವರಲ್ಲಿ ಹೊರಟೋಗ್ಬಿಡ್ತೀವಿ. ಬನ್ನಿ ಹೋಗ್ತಾ ಮಾತಾಡೋಣ. ಸರಿ ಆಯಿತು. ಇನ್ನೇನಣ್ಣ ಇನ್ನೊಂದು ಪ್ರವಾಸ ಗೆಲ್ಬಿಟ್ಟು ಉಪವಾಸ ಆಯ್ತು. ವೆಲ್ಕಮ್ ಟು ಅಂತೂ ಇಂತೂ ಮಂಡ್ಯಕ್ಕೆ ಬಂದ್ರಿ. ನಾಷ್ಟ ತಿನ್ನೋಣ ಅಂತ ಹಾಕಿದ್ದೀವಿ. ನಾಷ್ಟ ತಿನ್ನೋಕ್ಕೆ ನೋಡಿ ಫುಲ್ ಮಂಡ್ಯ. ನಾಷ್ಟ ತಿನ್ನೋಣ ಅಂತ ಬಂದಿದ್ದೀವಿ. ನಾಷ್ಟ ತಿನ್ಕೊಂಡು ಆದರೂ ಮಂಡ್ಯ ನೋಡೋಕ್ಕೆ ಒಂಥರ ಚಂದ ನೋಡಿ. ಫುಲ್ಲು ಮರಗಳು. ತಿನ್ಬಿಟ್ಟು ಮಾಡ್ತೀವಿ ರೀ ತಿನ್ಕೊಂಡು. ನಾಷ್ಟ ತಿಂದಾಯ್ತು, ಚೆನ್ನಾಗಿತ್ತು ನಾಷ್ಟ. ನನ್ನ ತಮ್ಮ ತಿಂತಾವ್ನು ಇನ್ನೂ. ಮಂಡ್ಯ ಗಂಟ ನಾನು ಓಡಿಸ್ದೆ ಗಾಡಿ. ಇವಾಗ ನನ್ನ ತಮ್ಮನ ಕೈ ಕೊಟ್ಟಿದ್ದೀನಿ, ಅವನು ಓಡಿಸ್ತಾವನು. ಯಾಕಂದ್ರೆ ಆಗಲ್ಲ ಒಬ್ಬನೇ ಓಡಿಸೋಕ್ಕೆ, ಅದಕ್ಕೆ ಇವನ ಕೈ ಕೊಟ್ಟಿದ್ದೀನಿ. ಇವಾಗ ಬಿಟ್ಟರೆ ನಾನ್ ಸ್ಟಾಪ್ ಚಾಮುಂಡಿ ಬೆಟ್ಟ. ಬೇಗ ಹೋಗ್ಬಿಡ್ತಾ ಇದ್ರಿ, ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು ಹೋಗೋದ್ರಲ್ಲಿ ಲೇಟ್ ಆಗ್ತಾಯಿದೆ ಅಷ್ಟೇ. ಇಲ್ಲ ಬೇಗ ಹೋಗ್ಬಿಡ್ತಾಯಿದ್ರಿ, ಇಷ್ಟೊತ್ತೆಲ್ಲ ರೀಚ್ ಆಗಿಬಿಡ್ತಾಯಿದ್ರಿ. ಅಲ್ಲಿ ಇಲ್ಲಿ ಟೀ ಕಾಫಿ ನಾಷ್ಟ ಅಂದ್ಕೊಂಡು ನಿಲ್ಸ್ಕೊಂಡು ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಆದರೂ ಒಂಥರ ತಣ್ಣಗಿದೆ ಮಂಡ್ಯ. ಫುಲ್ಲು ಮರಗಳು ರೋಡ್ ಸೈಡಲ್ಲಿ. ಅಷ್ಟು ಟೈರ್ಡ್ ಅನ್ಸಲ್ಲ ಇಲ್ಲೆಲ್ಲ ನೋಡಿ. ನೋಡಿ ಅಂತೂ ಇಂತೂ ಮೈಸೂರಿಗೆ ರೀಚ್ ಆದ್ರಿ. ಮೈಸೂರು ಅಣ್ಣ ಎಲ್ಲಿಗಣ ಅಣ್ಣ? ಫುಲ್ಲು ಅಣ್ಣ ರಾಂಗ್ ವೇಲ್ ಹೊಡಿತಾವನೆ ಅಣ್ಣ. ಯಾರೋ ಬರ್ತಾ ಇದ್ದಾರೆ. ಮೈಸೂರಿಗೆ ರೀಚ್ ಆಗಿದ್ದೀವಿ. ಹೋಗ್ತಾ ಇದ್ವಿ ಚಾಮುಂಡಿ ಬೆಟ್ಟ. ಇಲ್ಲಿ 20 ಕಿಲೋಮೀಟರ್ ಇದೆ ಇಲ್ಲಿಂದ. ಮೈಸೂರು ಸರ್ಕಲ್ ಇದೆ, KR ಸರ್ಕಲಲ್ಲಿ ನೋಡಿ ರಾಜರು. ಹೇಳ್ತಿದ್ರೆ ಮೈಸೂರು ಪ್ಯಾಲೇಸ್ ತುಂಬ ಖುಷಿ ಆಯಿತು. ದಸರಾಗೂ ಬರೋಕ್ಕಾಗಿಲ್ಲ ನೋಡಿ. ಯಾವಾಗ ಬಂದರೂ ಮೈಸೂರಿಗೆ ಬಂದರೆ ಮೈಸೂರು ಪ್ಯಾಲೇಸ್ ಒಂಥರ ಖುಷಿ ನೋಡಿ. ಎಷ್ಟು ಚೆನ್ನಾಗಿದೆ, ಏನೋ ಒಂಥರ ಗತ್ತು. ಅದು ಮೈಸೂರಿಗೆ ಗತ್ತು. ಕರ್ಕೊಂಡೋಗಿ ಫೈನಲಿ ಚಾಮುಂಡೇಶ್ವರಿ ಪಾದ ಮೆಟ್ಲ ಹತ್ತೀವಲ್ಲ, ಅಲ್ಲಿ ಕರ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್ ಮ್ಯಾಪು ನೋಡಿ. ಇಲ್ಲಿಂದಲೇ ಮೆಟ್ಲೆತ್ಕೊಂಡು ಹೋಗೋದು ಚಾಮುಂಡಿ ಬೆಟ್ಟಕ್ಕೆ. ಅಂತೂ ಇಂತೂ ಚಾಮುಂಡಿ ಬೆಟ್ಟದ ರೋಡ್ಗೆ ಕನೆಕ್ಟ್ ಆದ್ರಿ. ಇದೇ ಚಾಮುಂಡಿ ಬೆಟ್ಟ ರೋಡು ನೋಡಿ. ಹಸು ಸಣ್ಣಗೆ ಇದೆ, ಆರಾಮ ನೆರಳಲ್ಲಿ ಇದೀವಿ. ಅಂತೂ ಇಂತೂ ಚಾಮುಂಡೇಶ್ವರಿ ಎಂಟ್ರಿ. ನೇಚರ್ ನೋಡಕ್ಕೆ ಒಂಥರ ಮಜಾ, ಚಾಮುಂಡಿ ಬೆಟ್ಟ ನೋಡಕ್ಕೆ ಒಂಥರ ಖುಷಿ ನೋಡಿ. ಇದು ಕ್ರೌಡ್ ಜಾಸ್ತಿ ಆದರೆ ಬಟ್ ಸಂಡೇ ಬಂದ್ಬಿಟ್ಟಿದ್ದೀವಿ. ಎಷ್ಟು ಜನ ಇರ್ತಾರೋ ಏನೋ ಗೊತ್ತಿಲ್ಲ, ಬಟ್ ಇರ್ತಾರೆ ಜನ ಇವತ್ತು. ನಂಗೆ ಅನಿಸ್ದಂಗೆ ತುಂಬ ಜನ. ನೋಡಿ ಬೆಟ್ಟ ಗುಡ್ಡಗಳು. ಮೇಲಿಂದ ಮೈಸೂರು ವ್ಯೂ
ಸಕ್ಕದಾಗಿತ್ತು, ಬ್ಯೂಟಿಫುಲ್ ವ್ಯೂ. ಮೇಲಿಂದ ಸರಿಯಾಗಿ ಕ್ಯಾಚ್ ಮಾಡೋಕ್ಕಾಗಿಲ್ಲ, ಬಟ್ ಕ್ಯಾಚ್ ಮಾಡಿರೋಷ್ಟು ನಿಮ್ಗೆ ಹೇಳ್ತಾ ಇದೀನಿ. ನಾವಿಗಿರೋ ಟೈಮಲ್ಲಿ ಸಖತ್ತು ಜನ ಬಂದಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ. ಮಾತ್ರ ವೆಹಿಕಲ್ಗಳು ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಹತ್ತತ್ರ ಅರ್ಧ ಕಿಲೋಮೀಟರ್ ಫುಲ್ಲು ಜಾಮ್ ಆಗ್ಬಿಟ್ಟಿದೆ. ಜಾಮು ಬಂದಿರ್ಬೋದು ಅಂತ. ನಾವು ನಿಂತಿರೋದಕ್ಕಿಂತ ಚಾಮುಂಡಿ ಬೆಟ್ಟ ಜಾಮು ಅರ್ಧ ಕಿಲೋಮೀಟರ್ ಇದೆಯಂತೆ ಜಾಮು. ಅಯ್ಯೋ, ನಮ್ಗೆ ಯಾವಾಗ ದರ್ಶನ ಆಗುತ್ತಪ್ಪ. ಬೆಟ್ಟದಲ್ಲಿ ಅಂತೂ ಇಂದು ಚಾಮುಂಡಿ ಬೆಟ್ಟಕ್ಕೆ ಬಂದ್ರಿ. ಜನ ಏನು ಸಾಗರ, ಜನ ಸಾಗರ ಅನ್ಕೊಳ್ರಿ. ಫುಲ್ ಚಪ್ಪಲಿ ಉಟ್ಬಿಡೋಣ ನೀವು, ಇಲ್ಲ ಚಪ್ಪಲಿ ಹೊಡ್ಕೊಂಡು ಹೊಡೋಯ್ತಾರೆ ನೋಡಿ ಎಷ್ಟು ಜನ. ಫುಲ್ಲು ಜನ ಇವತ್ತು, ಫುಲ್ಲು ಜನ ಅನ್ಕೊಳ್ರಿ. ಫುಲ್ ತುಂಬ ಹೋಗ್ರೆ, ಅಷ್ಟು ಜನ ಇದ್ದಾರೆ. ಇಲ್ಲಿ ಅಮ್ಮನ ದರ್ಶನನೂ ಆಯ್ತು. ಅಮ್ಮನ ತುಂಬಾನೇ ಖುಷಿ ಆಯ್ತು. ಅಷ್ಟು ದೂರದಿಂದ ಬಂದಿದ್ದು ಸುಸ್ತು, ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು, ಏನು ಕಾಣಿಸ್ಲಿಲ್ಲ ಅಮ್ಮನ ಮುಂದೆ ನಿಂತ್ಕೊಂಡಾಗ. ಅಷ್ಟು ಖುಷಿ ಆಯ್ತು. ಸರಿ ಅಂತ ನಾನು ನನ್ನ ತಮ್ಮ ಒಂದು ಕ್ಯಾಮರಾಗ ಒಂದು ಪೋಸ್ ಕೊಟ್ಟು ಸುತ್ತ ದೇವಸ್ಥಾನಗಳನ್ನ ನೋಡಿ ಖುಷಿ ಪಟ್ಕೊಂಡು ಸರಿ. ಇವನೇ ಜೋಗಿ ಅಂತ, ಇಲ್ಲೇ ಕೆಲಸ ಮಾಡ್ತಾನೆ ನಮ್ಮ ತಮ್ಮ. ಇವನು ದರ್ಶನ ಲೇಟ್ ಆಗೋದು ಇವನ ಕಡೆಯಿಂದ ಸ್ವಲ್ಪ ಈಸಿ ಆಯಿತು. ಸಕ್ಕ ಜನ ಇದ್ದಾರೆ ಇವತ್ತು, ಬಟ್ ಬೇಗ ಆಯಿತು. ನೆಕ್ಸ್ಟು ತಿರ್ಗಿ ಬಂದಮೇಲೆ ಚಾಮುಂಡಿ ಬೆಟ್ಟಕ್ಕೆ ಬಂದಮೇಲೆ ಮೈಸಾಸುರ ತೋರಿಸ್ತಾ ಇದ್ರೆ ಸರಿನಾ ನೋಡಿ. ಫುಲ್ಲು ಜನ ಅನ್ಕೊಳ್ರಿ, ಕ್ರೌಡು ನೋಡಿ. ಮೈಸಾಸುರ ಫುಲ್ಲು ಕ್ರೌಡ್ ಇವತ್ತು ಚಾಮುಂಡಿ ಬೆಟ್ಟ ಮಾತ್ರ. ಅಯ್ಯೋ, ಹಾಗೆ ಹೆವಿ ಬಿಸಿಲಿದೆ, ತುಂಬ ಬಿಸಿಲಿದೆ, ಸಖತ್ತು. ಅಯ್ಯೋ, ಬೆಂಗಳೂರಿಗಿಂತ ಹೆವಿ ಇದೆ ನೋಡ್ಕೊಳ್ಳಿ. ಅದೇ ಮೈಸಾಸುರ. ಫ್ರೆಂಡ್ಸ್, ಫೈನಲಿ ದರ್ಶನ ಆಯಿತು. ಚಾಮುಂಡಿ ಬೆಟ್ಟಕ್ಕೆ ಬರ್ತೀವಿ ಅಂತ ಹೇಳಿದ್ರಿ, ಬಂದಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟು. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್.